ಯಾವಾಗ ನೋಡಿದ್ರೂ ಸುಸ್ತು, ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ, ಬೇಜಾರು. ಅಯ್ಯೋ, ಹೊಟ್ಟೆ ತುಂಬ ಊಟ ತಿಂದರೂ ಸುಸ್ತು ಹೋಗಲ್ಲ ಸರ್. ಅಯ್ಯೋ ಬೇಡ ಸರ್, ಸುಮ್ಮನೆ ಸುಸ್ತಾಗ್ತಾ ಇರುತ್ತೆ. ಮುಖ ನೋಡಿದ್ರೆಲ್ಲ ಬಿಳಿ ಜಿಳೆ ಅಂತ ಕರೀತಾರೆ. ಮುಖದಲ್ಲಿ ಒಂಥರ ಕಳೆಯಿನ, ಮುಖದಲ್ಲಿ ಕಳೆಯೇ ಇರಲ್ಲ, ಒಂದು ಉತ್ಸುಕತೆ ಇರಲ್ಲ, ಜೀವನ ಸಾಕಪ್ಪ, ಬೇಜಾರು, ಏನು ಮಾಡೋಕ್ಕೂ ಮನಸ್ಸಿಲ್ಲ ಅಂತ ಇರ್ತಾರೆ. ಯಾವುದು ಕಾಯಿಲೆ ಈ ಥರ ಅಂತಾರೆ ಗೆಸ್ ಮಾಡಿ ನೋಡೋಣ. ಕರೆಕ್ಟ್, ರಕ್ತಹೀನತೆ ಅಂತ ಹೇಳ್ತೀವಿ, ಅನಿಮಿಯಾ ಅಂತ. ಸೊ ಅನಿಮಿಯಾ, ರಕ್ತಹೀನತೆ ಅಂತ ಏನು ಹೇಳ್ತೀವಲ್ಲ, ಇದು ಭಾಳ ಕಾಮನ್ ಆಗಿರೋ ಕಂಡೀಷನ್ ಈಗಿನ ಕಾಲದಲ್ಲಿ. ಒಂದು ಹೆಣ್ಮಕ್ಳೇ ಜಾಸ್ತಿ, ಯಾಕೆಂತಂದರೆ ಪೀರಿಯಡ್ಸ್ ಆ ಥರ, ಮೆನ್ಸ್ಟ್ರೇಷನ್ ಅಂತೀವಿ, ಮುಟ್ಟ ಆ ಥರ ಋತುಸ್ರಾವ, ತಿಂಗಳಿಗೆ 3 ದಿವಸ 4 ದಿವಸ ಋತುಸ್ರಾವದಲ್ಲಿ ಬ್ಲಡ್ ಹೊಡೋಗ್ತಾ ಇರುತ್ತೆ. ಹಂಗಾಗಿ ಅನಿಮಿಯಾ ಹೆಣ್ಣುಮಕ್ಳಲ್ಲಿ ಜಾಸ್ತಿ. ನಮ್ಮ ಪ್ರೊಫೆಸರ್ಗಳು ಹೇಳ್ತಾಯಿದ್ರು, ಒಂದು ತೂತ್ ಮಡ್ಕೆಯಲ್ಲಿ ಎಷ್ಟು ನೀರು ಹಾಕಿರೋ ಉಪಯೋಗ ಎಲ್ಲ ಹೊಟ್ಟೋಗ್ತಾ ಇರುತ್ತೆ ಲೀಕ್ ಆಗಿ ಅಂತ. ಸೊ ಅದೊಂದು ನಿಮಗೆ ಅನಾಲಜಿ ಕೊಟ್ಟಿದ್ದು. ಅದೇ ರೀತಿ ಮಕ್ಕಳು, ಈಗಿನ ಕಾಲದ ಮಕ್ಕಳು ಗೊತ್ತಿಲ್ಲ, ಬರೀ ಜಂಕ್ ಫುಡ್ ತಿಂತಾರೆ, ಒಳ್ಳೆ ಆಹಾರ ಪದಾರ್ಥ ತಿನ್ನಲ್ಲ. ಹಾಗೆ ಮಕ್ಕಳಲ್ಲಿ ರಕ್ತ ಜಾಸ್ತಿ ಬೇಕು, ಅವರ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇರುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಅವ್ರಿಗೂ ರಕ್ತಹೀನತೆ ಜಾಸ್ತಿ, ಯಾಕೆಂದರೆ ಒಳ್ಳೆ ಫುಡ್ ತೊಗೊಳ್ಳಲ್ಲ, ಮತ್ತು ಗ್ರೋತ್ ಚೆನ್ನಾಗಿರೋದ್ರೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅವ್ರಿಗೂ ರಕ್ತಹೀನತೆ ಇರ್ಬೋದು. ನೆಕ್ಸ್ಟು ವಯಸ್ಸಾದವರು ಅಷ್ಟು ನಿಮ್ಗೆ ಗೊತ್ತೇ, ಅವ್ರು ಚೆನ್ನಾಗಿ ಜೀರ್ಣಕ್ರಿಯೆ ಇರಲ್ಲ, ಚೆನ್ನಾಗಿ ತಿನ್ನೋದು ಕಡಿಮೆ, ಹಸಿವೆ ಕಡಿಮೆ ಇರುತ್ತೆ, ಚೆನ್ನಾಗಿ ಜೀರ್ಣನೂ ಆಗೋಲ್ಲ, ಅಂಥವ್ರಿಗೂ ಕೂಡ ರಕ್ತಹೀನತೆ ಆಗೋ ಚಾನ್ಸ್ ಜಾಸ್ತಿ ತೆಗೆದರೆ. 7 ದಿವಸದಲ್ಲಿ ನಿಮ್ಮ ರಕ್ತ ಇಂಪ್ರೂವ್ ಆಗಬೇಕಾ, ಯಾವ ಆಹಾರ ಪದಾರ್ಥ ತಿನ್ನಬೇಕು, ಅನಿಮಿಯಾ ಅಂದ್ರೇನು, ಕಾಸಸ್ ಏನು, ಯಾಕೆ ಬಂದಿದೆ, ಯಾವ ರೀತಿ ಆಹಾರ ಪದಾರ್ಥ ತೊಗೊಳ್ಬೇಕು, 7 ದಿವಸದಲ್ಲೇ ಅದು ಜಾಸ್ತಿ ಆಗೋ ಥರ ಏನು ಮಾಡಬೇಕು ಹಿಮೋಗ್ಲೋಬಿನ್ ಅಂತ ವಿವರವಾಗಿ ಹೇಳ್ತೀನಿ. ಅದನ್ನು ಮತ್ತೆ ಮುಂದೆ ಕೂಡ ನಿಮ್ಮ ಜೀವನ ಶೈಲಿ ಅಳವಡಿಸ್ಕೊಂಡ್ರೆ ನೀವು ರಕ್ತಹೀನತೆಯಿಂದ ಖಂಡಿತ ಅವಾಯ್ಡ್ ಮಾಡ್ಬೋದು ಗಿಡ. ಇಲ್ಲ, ಅನಿಮಿಯಾ ಅಂದರೆ ಏನು, ರಕ್ತಹೀನತೆ ಅಂದರೆ ಏನು ಅಂತ ಫಸ್ಟು ಸ್ವಲ್ಪ ತಿಳ್ಕೊಳ್ಳೋಣಂತೆ. ದೇಹದಲ್ಲಿ ಹೀಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗುತ್ತೆ, ಅಥವಾ ರಕ್ತನೇ ಕಡಿಮೆ ಆಗಿಬಿಡುತ್ತೆ ರಕ್ತಹೀನತೆಯಿಂದ. ಸೊ ಹಾಗೆ ಹೀಮೋಗ್ಲೋಬಿನ್ ಕಡಿಮೆ ಆಗುತ್ತೆ, RBC ರೈಟ್ ಬ್ಲಡ್ ಸೆಲ್ಸ್ ಅದು ಕಡಿಮೆ ಆಗುತ್ತೆ, ಆವಾಗ ಅನಿಮಿಯಾ ಆಗುತ್ತೆ. ಸೊ ಅನಿಮಿಯಾ ಆದರೆ ನಿಮ್ಗೆ ಗೊತ್ತಿದೆ, ಹೀಮೋಗ್ಲೋಬಿನ್, ಆಕ್ಸಿಜನ್ ಹಿಮೋಗ್ಲೋಬಿನ್ ಅಂತ ಇರುತ್ತೆ, ಅದರಿಂದ ರಕ್ತ ತೊಗೊಂಡೋಗಿ ನಮ್ಮ ಬ್ಲಡ್ಡಲ್ಲಿ ದೇಹದ ಎಲ್ಲ ಅಂಗಾಂಗಗಳಿಗೂ ಆಕ್ಸಿಜನ್ನ, ಎನರ್ಜಿಯನ್ನು ಕೊಡುವಂಥ ಕೆಲಸ ಮಾಡುವಂಥದ್ದು ರಕ್ತದಿಂದ ಹೀಮೋಗ್ಲೋಬಿನ್, ಆಕ್ಸಿಜನ್ ಹೀಮೋಗ್ಲೋಬಿನ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ನಾ ಹೇಳ್ದಂಗೆ ಹೀಮೋಗ್ಲೋಬಿನ್ ಕಡಿಮೆ ಇತ್ತು, ಅಥವಾ RBC ರೆಡ್ ಬ್ಲಡ್ ಸೆಲ್ಸೇ ಕಡಿಮೆ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ರಕ್ತ ಪರಿಚಲನೆ ಚೆನ್ನಾಗಿದ್ರು ಕೂಡ ರಕ್ತದ ಆಕ್ಸಿಜನ್ ತೊಗೊಂಡೋಗಿ ಬೇರೆ ಬೇರೆ ಅಂಗಾಂಗಗಳಿಗೆ ಎನರ್ಜಿ ಕೂಡ ಸಪ್ಲೈ ಮಾಡುವಂಥದ್ದು ಕಡಿಮೆ ಆಗುತ್ತೆ. ಸೊ ಆಟೋಮೆಟಿಕ್ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲ್ಲ, ಮಸಲ್ಸ್ಗೆ ಸರಿಯಾಗಂಥ ನ್ಯೂಟ್ರಿಷನ್ ಸಿಗಲ್ಲ, ಎನರ್ಜಿ ಕಡಿಮೆ ಆಗುತ್ತೆ. ಆವಾಗಲೇ ಹೇಳ್ದಂಗೆ ಸುಸ್ತು, ಲೋ ಎನರ್ಜಿ, ರಕ್ತ ಕೆಲ್ಲಿಂಗ್ ತೆಗೆದು ನೋಡ್ತೀವಿ ಅಲ್ವಾ, ಇಲ್ಲಿ ಪೀಪಲ್ಸ್ ತೆಗೆದು ನೋಡ್ತೀವಿ, ಎಲ್ಲ ಬೆಳ್ಚ್ಕೊಂಡು ಹೋಗಿರುತ್ತೆ, ಬಿಳಿ ಕಾಣ್ತಾ ಇರುತ್ತೆ. ಉಗುರಲ್ಲಿ ನೋಡ್ತೀವಿ, ಉಗುರಲ್ಲೂ ಅಷ್ಟೇ ಕೆಂಪು ಕಣ್ಣಾಗಿರಬೇಕು, ಅದಕ್ಕೆ ರಕ್ತ ಪರಿಚಲನೆ ಚೆನ್ನಾಗಿರ್ಬೇಕು. ಅದನ್ನೆಲ್ಲ ನೋಡಿ ನಾವು ಅನಿಮಿಯಾ ಅಂತ ಡಯಾಗ್ನೋಸ್ ಮಾಡೋದು ಕ್ಲಿನಿಕಲ್ಲಿ. ಸೊ ಈ ರೀತಿ ಎಲ್ಲ ಇದ್ದಾಗ ಏನಾಗುತ್ತೆ, ನಾಲ್ಗೆ ತೆಗೆದು ನೋಡ್ತೀವಿ, ಅದರಲ್ಲೂ ಕೂಡ ಎಲ್ಲ ನಾಲ್ಗೆಲ್ಲ ಬೆಳ್ಚ್ಕೊಂಡು ಹೋಗಿರುತ್ತೆ. ಸೊ ಇವೆಲ್ಲ ಇತ್ತಂದರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ರಕ್ತಹೀನತೆ ಆಗಿದೆ ಅಂತ. ಸೊ ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ, ನಾನು 20ಕ್ಕೂ ಹೆಚ್ಚು ವಿಡಿಯೋಗಳು ಮಾಡಿದ್ದೀನಿ. ಅನಿಮಿಯಾ ಬಗ್ಗೆ ಒಳ್ಳೆ ವಿವರವಾದ ಸಲಹೆಯನ್ನು ಕೊಡ್ತೀನಿ. ನನ್ನ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಾರಕ್ಕೆ 3 ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತಿರ್ತೀನಿ. ನೀವು ಲೈಕ್ ಬಟನ್ ಒತ್ತಿ, ಜೊತೆಗೆ ಬೆಲ್ ಐಕನ್ ಒತ್ತಿ, ಅದನ್ನು ಎನೇಬಲ್ ಮಾಡ್ಕೊಳ್ಳಿ, ಸೊ ದಟ್ ಅವಕ್ಕೆ ನಿಮಗೆ ಇಂಟಿಮೇಷನ್ ಬರುತ್ತೆ. ನೀವು ತಪ್ಪದೆ 3 ವಿಡಿಯೋಗಳು ನೋಡ್ಬೋದು ಗೆಳೆಯರೆ. ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ. ಅನಿಮಿಯಾಗೆ ಮುಖ್ಯವಾದ ಕಾರಣಗಳು ಯಾವುದು ಅಂತ, ನಾವು ಮೇಯ್ನ್ ಕಾರಣ ಅಂದರೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತೇಳಿ. ನಿಮ್ಗೆ ಗೊತ್ತಿದೆ, ಐರನ್ ಹಿಮೋಗ್ಲೋಬಿನ್ ಫಾರ್ಮೇಷನ್ಗೆ ಐರನ್ ಭಾಳ ಮುಖ್ಯ. ಪ್ಲಸ್ ಗ್ಲೋಬಿನ್ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಆಗುವಂಥದ್ದು, ಗ್ಲೋಬಿನ್ ಪ್ರೋಟೀನ್ ಪಾರ್ಟ್, ಅನ್ನುವಂಥದ್ದು ಐರನ್ ಪಾರ್ಟ್. ಸೊ ಐರನ್ ಪಾರ್ಟ್ ಕಡಿಮೆ ಇತ್ತಂದರೆ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ, ಅದು ಮೋಸ್ಟ್ ಕಾಮನ್ ಕಂಡೀಷನ್. ನಮ್ಮ ಎಸ್ಪೆಷಲಿ ನಮ್ಮ ರೂರಲ್ ಇಂಡಿಯಾದಲ್ಲಿ ಅಲ್ಲ, ಹಳ್ಳಿಗಾಡಲ್ಲಿ, ಗ್ರಾಮಾಂತರ ಪ್ರದೇಶದಲ್ಲಿ ಪಾಪ ಅಷ್ಟೊಂದು ನ್ಯೂಟ್ರಿಷಸ್ ಆಹಾರ ತಿನ್ನಲ್ಲ. ಹಾಗಾಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಐರನ್ ಡಿಫಿಷಿಯನ್ಸಿ ಕಾಮನ್ ಆಗುತ್ತೆ. ನೆಕ್ಸ್ಟ್ ವೈಟಮಿನ್ B12 ಡಿಫಿಷಿಯನ್ಸಿ ಅನಿಮಿಯಾ ಅಂತ ಹೇಳ್ತೀವಿ. ವೈಟಮಿನ್ B12 ಕಡಿಮೆ ಇದ್ದರೂ ಕೂಡ ಆಗುತ್ತೆ. ಮತ್ತು ಫೋಲಿಕ್ ಆ್ಯಸಿಡ್ ಕಡಿಮೆ ಇದ್ದಾಗ ಕೂಡ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಆಗ್ಬೋದು. ಹಾಗಾಗಿ ಎಸ್ಪೆಷಲಿ ಯಾರು ಪ್ರೆಗ್ನೆಂಟ್ ಇರ್ತಾರಲ್ಲ, ಯಾರು ಗರ್ಭವತಿ ಸ್ತ್ರೀ ಇರ್ತಾರೆ, ಅಥವಾ ಎದೆ ಹಾಲು ಕುಡಿಸ್ತಿರ್ತಾರೆ, ಅಂಥವ್ರಿಗೆಲ್ಲ ಐರನ್ ಮತ್ತು ಫೋಲಿಕ್ ಆ್ಯಸಿಡ್ನ ರೆಗ್ಯುಲರ್ ತೊಗೊಳಕ್ಕೆ ಹೇಳೋದು ಅದೇ ಕಾರಣದಿಂದ. ಹಾಗಾಗಿ ಅವರ ದೇಹದಲ್ಲಿ ರಕ್ತ ಚೆನ್ನಾಗಿತ್ತಂದರೆ ಮಗು ಕೂಡ ಒಳ್ಳೆ ರಕ್ತ ಪರಿಚಲನೆ ಆಗುತ್ತೆ, ಮಗು ಬೆಳವಣಿಗೆ ಕೂಡ ಚೆನ್ನಾಗುತ್ತೆ, ಮಗು ಕೂಡ ತುಂಬ ಹೆಲ್ತಿಯಾಗಿ ಜನಿಸುತ್ತೆ. ಸೊ ಹಾಗಾಗಿ ಐರನ್ನು, ಫೋಲಿಕ್ ಆ್ಯಸಿಡ್, ವೈಟಮಿನ್ B12 ಕಡಿಮೆ ಇದ್ದಾಗ ಕೂಡ ಅನಿಮಿಯಾ ಆಗುತ್ತೆ. ಜೊತೆಗೆ ಯಾರಿಗೆ ಕ್ರಾನಿಕ್ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ, ಸಪೋಸ್ ಈಗ ಮೆನ್ಸ್ಟ್ರುವೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಮುಟ್ಟು ಅಲ್ವಾ, ಸಾಧಾರಣವಾಗಿ 3 ದಿನ ನಿಂತೋದು, ಕೆಲವರಿಗೆಲ್ಲ ವಾರ 10 ದಿವಸ ಆದರೂ ಮುಟ್ಟು ಹೋಗ್ತಾ ಇರುತ್ತೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ.
ನಾರ್ಮಲಿ ಜಾಸ್ತಿ ಮೆನೋಲಜಿ ಅಂತ ಹೇಳ್ತೀವಿ. ಕೆಲವರಿಗೆಲ್ಲ ಸ್ವಲ್ಪ ಅವ್ರಿಗೆ ಕೆಲವು ತುಂಬ ಜಾಸ್ತಿ ಹೊಟ್ಟೋಗ್ತಾ ಇರ್ತದೆ ಬ್ಲೀಡಿಂಗ್ ಟೈಮಲ್ಲಿ ಪಾಪ ಅವ್ರು ನೋಡೋಕ್ಕಾಗಲ್ಲ. ಕೆಲವು ಹೆಣ್ಮಕ್ಳು ಮುಖ ನೋಡೋಕೆ ಗೊತ್ತು ಅವ್ರಿಗೆ ಮೆನ್ಸ್ಟ್ರೇಷನ್ ಆಗಿದೆ ಅಂತ, ಅಷ್ಟು ಬಿಳ್ಚ್ಕೊಂಡ್ಬಿಟ್ಟಿರ್ತಾರೆ, ಸುಸ್ತಲ್ಲಿರ್ತಾರೆ, ಮೂಡಿ ಇರಲ್ಲ, ಇರಿಟೇಟ್ ಆಗ್ತಿರ್ತಾರೆ, ಅವೆಲ್ಲ ಅವರಲ್ಲಿ ಸಿಂಪ್ಟಮ್ಸ್ ಇರುತ್ತೆ. ಸೊ ಯಾರಲ್ಲಿ ಆ ರೀತಿಯ ಮುಟ್ಟಿನ ಋತುಸ್ರಾವ ಜಾಸ್ತಿ ಅವರಲ್ಲೂ ಕೂಡ ಅನಿಮಿಯಾ ಆಗುತ್ತೆ. ಜೊತೆ ಕ್ರಾನಿಕ್ ಬ್ಲಡ್ ಲಾಸ್ ಅಂತ ಇದೆ, ಸಪೋಸ್ ಗ್ಯಾಸ್ಟ್ರಿಕ್ ಅಲ್ಸರ್, ಡ್ಯೂಡಲ್ ಅಲ್ಸರ್ ಅಂತ ಅಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಇಂಟೆಸ್ಟೈನ್ಸಲ್ಲಿ, ಅವಾಗ ಕೂಡ ನಮ್ಗೆ ಅನಿಮಿಯಾ ಆಗ್ಬೋದು. ನೆಕ್ಸ್ಟ್ ಪೈಲ್ಸಲ್ಲೂ ಅಷ್ಟೇ, ಪೈಲ್ಸ್ ಆದಾಗಲೂ ಬ್ಲೀಡಿಂಗ್ ಆಗ್ತಾ ಇರ್ತಲ್ಲ, ಯಾವ್ಯಾವ ಕಂಡೀಷನ್ಸಲ್ಲಿ ಕಾನ್ಸ್ಟೆಂಟಾಗಿ ರಕ್ತ ದೇಹದಿಂದ ಹೊರಗಡೆ ಹೋಗ್ತಾ ಇರ್ತಲ್ಲ ಅಂಥ ಕಂಡೀಷನ್ಸಲ್ಲೆಲ್ಲ ಕೂಡ ಅನಿಮಿಯಾ ಆಗುವಂಥ ಚಾನ್ಸ್ ಇದ್ದೇ ಇರುತ್ತೆ ಗೆಳೆಯರೆ. ಸೊ ಹಾಗೆ ರಕ್ತ ಫಾರ್ಮೇಷನ್ಲಿ ತೊಂದರೆ ಇದ್ದರೆ, ಬೋನ್ ಮ್ಯಾರೋದಲ್ಲಿ ತೊಂದರೆ ಇದ್ದರೆ, ಹಿಮೋಗ್ಲೋಬಿನ್ ಫಾರ್ಮೇಷನ್ ತೊಂದರೆ ಇದ್ದರೆ, ಐರನ್ ಡಿಫಿಷಿಯನ್ಸಿ ಇದ್ದರೆ, ಜೊತೆಗೆ ಯಾವುದು ರಕ್ತ ಹೊಟ್ಟೋಗ್ತಾ ಇರುತ್ತಲ್ಲ, ರಕ್ತ ಇನ್ನು ಎಷ್ಟೊಂದು ಕಾರಣಗಳಿದೆ. ಜೊತೆಗೆ ಅಕ್ಯೂಟ್ ಬ್ಲಡ್ ಲಾಸ್ ಅಂತೀವಿ, ಕೆಲವರಿಗೆ ಇದಕ್ಕಿಂತ ಬ್ಲಡ್ ವಾಮಿಟ್ ಎಮೆಟಮಿಸ್ ಅಂತೀವಿ, ಇದಕ್ಕಿಂತ ಬ್ಲಡ್ ವಾಮಿಟ್ ಆಗಿ ಮಾಡಿಬಿಡ್ತಾರೆ ಕೆಲವು ಕಂಡೀಷನ್ಸ್. ಅದರಲ್ಲಿ ಎಮೆಟಮಿಸ್ ಆದಾಗ ತಪ್ಪರ ಆಕ್ಸಿಡೆಂಟ್ ಆಗಿ ಬ್ಲೀಡಿಂಗ್ ಆಗಿಬಿಡುತ್ತಲ್ವ, ಮೇಜರ್ ಇಂಜರಿ ಫ್ರ್ಯಾಕ್ಚರ್ ಆಗುತ್ತೆ, ಫ್ರ್ಯಾಕ್ಚರ್ ಕಡೆ ಬ್ಲೀಡಿಂಗ್ ಆಗುತ್ತೆ, ಇಂಟರ್ನಲ್ ಬ್ಲೀಡಿಂಗ್ ಅಂತೀವಿ, ಎಕ್ಸ್ಟರ್ನಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಅಥವಾ ಗಾಯ ಕಟ್ ಮಾಡ್ಕೊಂಡು ರಕ್ತ ಹೋಗ್ಬೋದು. ಈ ರೀತಿಯ ನಾನಾ ರೀತಿಯ ಕಂಡೀಷನ್ಸಲ್ಲಿ ಅನಿಮಿಯಾ ಆಗೋ ಚಾನ್ಸ್ ಇರುತ್ತೆ. ಸೊ ಯಾವ ಕಂಡೀಷನ್ದ ಅನಿಮಿಯಾ ಆಗ್ತಿ ಅಂತ ನಾವು ತಿಳ್ಕೊಂಡ್ರೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು, ಸೂಕ್ತವಾದ ಟ್ರೀಟ್ಮೆಂಟ್ ಕೊಡುವಂಥ ಅನುಕೂಲ ಆಗುತ್ತೆ. 1-2 ದಿವಸ ನೀವೇನು ಮಾಡ್ಬೇಕಂದ್ರೆ ಐರನ್ ರಿಚ್ ಫುಡ್, ನಾನು ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ ಕಾಮನ್, ಐರನ್ ರಿಚ್ ಫುಡ್ನ ತೊಗೋಬೇಕು. ಯಾವ ಆಹಾರ ಪದಾರ್ಥ ಐರನ್ ರಿಚ್ ಇರುತ್ತೆ ಅಂತ ಹೇಳ್ತೀನಿ ಗೆಳೆಯರೆ. ಒಂದು ನಮ್ಮ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ವಾ, ನಿಮ್ಗೆ ಗೊತ್ತಿದೆ, ದಂಟಿನ ಸೊಪ್ಪು ಇರ್ಬೋದು, ಆಮೇಲೆ ನುಗ್ಗೆ ಸೊಪ್ಪು ಇದು ರಿಚೆಸ್ಟ್ ಸೋರ್ಸ್ ಆಫ್ ಐರನ್. ನುಗ್ಗೆ ಸೊಪ್ಪು ನಮ್ಗೆ ಆದಷ್ಟು ಕಡಿಮೆ ರೇಟ್ಲಿ ಮನೆಯಲ್ಲೇ ಬೆಳ್ಕೊಂಬಿಡ್ಬೋದು, ಆರಾಮಾಗಿ ಹಾಕಿದ್ರೆ ಬೆಳೆದ್ಬಿಡುತ್ತೆ. ಹಂಗೆ ನಮ್ಮಲ್ಲಿ ಸಾಕಷ್ಟು ಎತ್ತರಕ್ಕೆ ಬೇಕಾದ ಫಾಸ್ಟಾಗಿ ಬೆಳೀತಾ ಇರುತ್ತೆ. ನುಗ್ಗೆ ಸೊಪ್ಪನ್ನ ಯಥೇಚ್ಛವಾಗಿ ಬಳಸಿ ಅದಕ್ಕೇನು ಖರ್ಚಾಗಲ್ಲ. ಆಮೇಲೆ ಸ್ಪೈನಕ್ ಅಂತೀವಿ, ನಿಮ್ಮ ಸಬ್ಸಿಗೆ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು ಇರ್ಬೋದು, ಇವನ್ನೆಲ್ಲ ನೀವು ರೆಗ್ಯುಲರ್ ಉಪಯೋಗಿಸಿದ ಪಾಲಕ್ ಸೊಪ್ಪು ಇರ್ಬೋದು, ಇವನ್ನೆಲ್ಲ ಎಲ್ಲ ರೀತಿಯ ಸೊಪ್ಪು, ದಂಟಿನ ಸೊಪ್ಪು, ಎಲ್ಲ ರೀತಿಯ ಸೊಪ್ಪುಗಳನ್ನ ನೀವು ಯಥೇಚ್ಛವಾಗಿ ಬಳಸೋದ್ರಿಂದ ಅದರಲ್ಲಿ ಐರನ್ ರಿಚ್ ಇರುತ್ತೆ. ಸೊ ಹಾಗಾಗಿ ಐರನ್ ಚೆನ್ನಾಗಿ ನಿಮ್ಮ ದೇಹಕ್ಕೆ ಸಿಗುತ್ತೆ. ಒಂದು ನೆಕ್ಸ್ಟು ವೆಜಿಟೇಬಲ್ಸ್ ಬಂತಂದರೆ ನಿಮ್ಮ ಬೀಟ್ರೂಟ್ ಇರ್ಬೋದು, ಅದು ಗೆಣಸು ಇರ್ಬೋದು, ಅದು ಕ್ಯಾರೆಟ್ ಇರ್ಬೋದು, ಇವುಗಳಲ್ಲೂ ಕೂಡ ಯಥೇಚ್ಛವಾಗಿ ನಿಮಗೆ ಐರನ್ ಸಿಗುತ್ತೆ ಗೆಳೆಯರೆ. ನೆಕ್ಸ್ಟು ನಿಮಗೆ ಲೆಗ್ಯೂಮ್ಸ್ ಅಂತ ಬರುತ್ತೆ, ಲೆಗ್ಯೂಮ್ಸ್ ಅಂತಂದರೆ ಲೆಂಟಿಲ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲೂ ಕೂಡ ನಿಮಗೆ ಐರನ್ನು ಜಾಸ್ತಿ ಇರುವಂಥ ಪದಾರ್ಥಗಳು ಸಿಗುತ್ತೆ. ಸೊ ಲೆಗ್ಯೂಮ್ಸು ಯಾವುದಪ್ಪ ಅಂತ ಲೆಂಟಿಲ್ಸ್ ಅಂತೀವಿ, ಚಿಕ್ ಪೀಸ್ ಅಂತೀವಿ, ಕಿಡ್ನಿ ಬೀನ್ಸ್ ಅಂತೀವಿ, ಇವನ್ನ ಉಪಯೋಗಿಸ್ಕೋಬೋದು. ನಟ್ಸ್ ಆ್ಯಂಡ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ನಿಮ್ಮ ಕುಂಬಳಕಾಯಿ ಬೀಜಗಳು, ಸೆಸೆಮ್ ಸೀಡ್ಸು, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಸೊ ಇವನ್ನೆಲ್ಲ ಉಪಯೋಗಿಸೋದ್ರಿಂದ ನಿಮಗೆ ಹಿಮೋಗ್ಲೋಬಿನ್ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹಾಗೆ ಬೇಗ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಗೆಳೆಯರೆ. ಇನ್ನೊಂದು ಪ್ರೋಟಿಪ್ ಅಂತ ಹೇಳ್ತೀವಿ. ಪ್ರೋಟಿಪ್ ಏನಪ್ಪ ಅಂತಂದರೆ ಈ ಆಹಾರ ಪದಾರ್ಥಗಳನ್ನು ನೀವು ತಿನ್ನುವಾಗ ಕಂಬೈಂಡ್ ಆಗಿ ಯಾವ ಆಹಾರ ಪದಾರ್ಥ ತೊಗೊಂಡ್ರೆ ಒಳ್ಳೆಯದು ಅಂತ ನೋಡಿ. ವೈಟಮಿನ್ ಸಿ ರಿಚ್ ಫುಡ್ ತೊಗೋಬೇಕು. ವೈಟಮಿನ್ ಸಿ ರಿಚ್ ಫುಡ್ ತೊಗೊಂಡ್ರೆ ನಿಮಗೆ ಈ ಐರನ್ ಇರುವಂತಹ ಪದಾರ್ಥಗಳ ಅಬ್ಸರ್ಪ್ಷನ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಸೊ ವೈಟಮಿನ್ ಸಿ ಫುಡ್ ನಿಮ್ಗೆ ಗೊತ್ತಾದಕ್ಕೆ ನಾನು ವಿಡಿಯೋ ಮಾಡಿದೆ, ವಿಡಿಯೋ ನೋಡಿ. ವೈಟಮಿನ್ ಸಿ ಫುಡ್ ನಿಮ್ಗೆ ಗೊತ್ತೆ, ಸಿಟ್ರಸ್ ಫುಡ್ಸ್ ಅಂತೀವಿ, ನಿಮ್ಮ ನಿಂಬೆಹಣ್ಣು ಇರ್ಬೋದು, ಕಿತ್ಲೆಹಣ್ಣು ಇರ್ಬೋದು, ಮೋಸಂಬಿ, ಇದೆಲ್ಲ ವೈಟಮಿನ್ ಸಿ ರಿಚ್. ನಿಮ್ಮ ನೆಲ್ಲಿಕಾಯಿ ಇರ್ಬೋದು, ಮತ್ತು ಟೊಮೊಟೊ, ಇವುಗಳೆಲ್ಲ ವೈಟಮಿನ್ ಸಿ ಜಾಸ್ತಿ ಇರ್ತದೆ. ಈ ರೀತಿಯ ಆಹಾರ ಪದಾರ್ಥನ ಜೊತೆಗೆ ಉಪಯೋಗಿಸ್ಕೊಂಡ್ರೆ ಚೆನ್ನಾಗಿ ಅಬ್ಸರ್ಪ್ಷನ್ ಆಗುತ್ತೆ. ಐರನ್ನು ಚೆನ್ನಾಗಿ ಅಬ್ಸರ್ಪ್ಷನ್ ಆಗಿ ದೇಹಕ್ಕೆ ಹೆಚ್ಚಿನ ಅಂಶ ದೊರೆಯುತ್ತೆ. ಹಾಗಾಗಿ ನಿಮಗೆ ಫಾಸ್ಟಾಗಿ ಅನಿಮಿಯಾನ ಕಂಟ್ರೋಲ್ ಮಾಡೋಕ್ಕೆ ಅನುಕೂಲ ಆಗ್ತದೆ ಗೆಳೆಯರೆ. ಇಲ್ಲದೆ ಡೇ 1 and 2 ಹೇಳಿದೆ, ಡೇ 3 and 4 3ನೇ ಮತ್ತು 4 ದಿವಸ ಯಾವ ಪದಾರ್ಥ ಹೋಗಬೇಕಪ್ಪ ಅಂತಂದರೆ ಫೋಲಿಕ್ ಆ್ಯಸಿಡ್ ಮತ್ತು ವೈಟಮಿನ್ B12 ರಿಚ್ ಇರುವಂಥ ಆಹಾರಗಳು. ವೈಟಮಿನ್ B12 ನಾನು ಭಾಳಷ್ಟು ವಿಡಿಯೋ ಹೇಳಿದ್ದೀನಿ. ಅದರಲ್ಲಿ ಸ್ವಲ್ಪ ವೆಜಿಟೇರಿಯನ್ಸಲ್ಲಿ ವೆಜಿಟೇರಿಯನ್ ಫುಡ್ಡಲ್ಲಿ ವೈಟಮಿನ್ B12 ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾನ್ ವೆಜಿಟೇರಿಯನ್ಸ್ ಲೈಕ್ ಎಗ್, ಮೀಟೆಲ್ಲ ವೈಟಮಿನ್ B12 ಚೆನ್ನಾಗಿರುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ಫೋಲಿಕ್ ಆ್ಯಸಿಡ್ ಉಪಯೋಗಿಸ್ಬೇಕು, ಯಾಕೆಂದರೆ ವೈಟಮಿನ್ B12 ಫೋಲಿಕ್ ಆ್ಯಸಿಡು ನಮ್ಮ ಏನು ರೆಡ್ ಬ್ಲಡ್ ಸೆಲ್ಸ್ ಫಾರ್ಮೇಷನ್ಗೆ ಭಾಳ ಅನುಕೂಲಕಾರಿ. ಸೊ ಹಾಗೆ ಇವೆರಡು ವಿಟಮಿನ್ಸ್ನ ನೀವು ಡೇ 3, 4 ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ವೈಟಮಿನ್ B12 ನಾನು ಹೇಳ್ದಂಗೆ ಡೈರಿ ಪ್ರಾಡಕ್ಟ್ಸಲ್ಲಿರುತ್ತೆ, ಎಗ್ಗಲ್ಲಿರುತ್ತೆ. ಜೊತೆಗೆ ನಿಮಗೆ ವೈಟಮಿನ್ B12 ಬಂದುಬಿಟ್ಟು ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸು, ಚೀಸು, ಫೋರ್ಟಿಫೈಡ್ ಸೀರಿಯಲ್ಸ್, ಅದರಲ್ಲೆಲ್ಲ ವೈಟಮಿನ್ B12 ಯಥೇಚ್ಛವಾಗಿರುತ್ತೆ. ನೆಕ್ಸ್ಟ್ ಫೋಲಿಕ್ ಆ್ಯಸಿಡ್ ರಿಚ್ ಫುಡ್ಸ್ ಅಂತಂದರೆ ಬ್ರೊಕೋಲಿ ಅಂತ ಬರುತ್ತೆ ನೋಡಿ, ಅದರಲ್ಲಿ ಅವಕಾಡೋಸ್ ಬರುತ್ತೆ. ಬಾಳೆಹಣ್ಣಲ್ಲಿ ಕೂಡ ನಿಮಗೆ ಫೋಲಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಸಿಟ್ರಸ್ ಫುಡ್ಸ್ ಅಂತೀವಿ, ವೈಟಮಿನ್ ಸಿ ರಿಚ್ ಅಂತ ಫುಡ್, ಅದರಲ್ಲೂ ಕೂಡ ಫೋಲಿಕ್ ಆ್ಯಸಿಡ್ ಯಥೇಚ್ಛವಾಗಿ ಸಿಗುತ್ತೆ. ಸೊ ಈ ಆಹಾರ ಪದಾರ್ಥಗಳನ್ನ ನೀವು ಉಪಯೋಗಿಸ್ಕೊಳ್ಳೋದ್ರಿಂದ ನಿಮಗೆ ರಕ್ತದ ಫಾರ್ಮೇಷನ್ ಚೆನ್ನಾಗುತ್ತೆ, ಅನಿಮಿಯಾನ ಅಷ್ಟು ಬೇಗ ಕಂಟ್ರೋಲ್ ಮಾಡ್ಬೋದು. ಇದೇ ದಿನ 5-6 ಡೇ 5th and 6th ಏನು ಕನ್ಸಿಡರ್ ಮಾಡೋದಪ್ಪ ಅಂತಂದರೆ ಸ್ಟೇ ವೆಲ್ ಹೈಡ್ರೇಟೆಡ್ ಅಂತ. ಚೆನ್ನಾಗಿ ನೀರು ಕುಡಿಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಎಷ್ಟು ನೀರು ಕುಡಿಬೇಕು, ಅದರಿಂದ ಅನುಕೂಲಗಳೇನು ಅಂತಲೇ ಒಂದು ವೀಡಿಯೋ ಮಾಡಿದ್ದೆ, ದಯವಿಟ್ಟು ನಾನು ನೋಡಿ. ಜೊತೆಗೆ ಖಾಲಿ ಹೊಟ್ಟೆಲಿ ನೀರು ಕುಡಿಯೋದು ಏನು ಅನುಕೂಲ ಅಂತಲೂ ವೀಡಿಯೋ ಮಾಡಿದ್ದೆ. ಆಲ್ರೆಡಿ 420ಕ್ಕಿಂತ ಹೆಚ್ಚು ವೀಡಿಯೋಗಳು ಮಾಡೋದ್ರಿಂದ ನೀವು ಬೇರೆ ಏನೇನು ಬೇಕೆಲ್ಲ ನಾನು ಯೂಟ್ಯೂಬ್ ಚಾನಲ್ ಸಿಗುತ್ತೆ, ದಯವಿಟ್ಟು ತಗೊಳ್ಳಿ ನೋಡಿ. ಸೊ ಹೈಡ್ರೇಷನ್ ಭಾಳ ಇಂಪಾರ್ಟೆಂಟ್. ನೀವು ಹೇಳಿದಂಗೆ ರಕ್ತ ಅಂದರೆ ರಕ್ತದಲ್ಲಿ ನೀರಿನ ಅಂಶನೇ ಜಾಸ್ತಿ ಇರಲ್ವಾ. ಸೊ ನೀರು ಚೆನ್ನಾಗಿರಬೇಕು ದೇಹದಲ್ಲಿ. ಹಾಗೆ ದಿನಕ್ಕೆ 5-6 ಲೀಟ್ರು 5-6 ಗ್ಲಾಸಸ್ಸು 2-2.5 ಲೀಟ್ರು ನೀರನ್ನ ತಾವು ತಪ್ಪದೆ ಉಪಯೋಗಿಸೋದು ಒಳ್ಳೆಯದು. ಜೊತೆಗೆ ಸಪ್ಲಿಮೆಂಟ್ಸು, ಮಲ್ಟಿವಿಟಮಿನ್ಸ್, ನಿಮ್ಗೆ ಹೇಳ್ದಂಗೆ ನನಗೆ ಐರನ್ನು, ಇವನ್ ಮೆಗ್ನೀಷಿಯಮು, ಮ್ಯಾಂಗನೀಸು, ಕಾಪರ್ ಎಲ್ಲ ಕೂಡ ಸಮ್ ಅಮೌಂಟು ನಮಗೆ ರಕ್ತ ಅಭಿವೃದ್ಧಿ, ರಕ್ತ
ಉತ್ಪತ್ತಿ ಆಗೋಕ್ಕೆ ಬೇಕಾಗ್ತದೆ. ಹಂಗೆ ಮಲ್ಟಿ ವಿಟಮಿನ್ಸ್ ಇರುವಂತಹ ಫುಡ್ ಸಪ್ಲಿಮೆಂಟೇಷನ್ ತೊಗೊಳ್ಳೋದು ಭಾಳ ಅನುಕೂಲ. ಸೊ ಹೈಡ್ರೇಷನ್ ಚೆನ್ನಾಗಿ ಮಾಡ್ಕೊಳ್ಳಿ ಮತ್ತು ಮಲ್ಟಿ ವಿಟಮಿನ್ಸ್ ಇರುವಂತಹ ಫುಡ್ನ ಸಪ್ಲಿಮೆಂಟಾಗಿ ತೊಗೊಳ್ಳಿ. ಡೇ 7 ಅಥವಾ 7th ಪಾಯಿಂಟ್ ಏನಪ್ಪ ಅಂತಂದರೆ, ರೆಗ್ಯುಲರ್ ಲೈಫ್ ಸ್ಟೈಲ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಲಾಂಗ್ ರಿಸಲ್ಟ್ ಸಿಗುತ್ತೆ. ನಾನು ಆರ್ಡಲ್ ಅಪ್ರೋಚ್ ಅಂತ ಹೇಳ್ತೀನಿ, ರೈಟ್ ಡಯಟ್, ರೈಟ್ ಎಕ್ಸಸೈಸ್, ರೈಟ್ ಲೈಫ್ ಸ್ಟೈಲ್ ಅಂತ. ಡಯಟ್ ನಾನು ಹೇಳಿದಂಗೆ ಎಲ್ಲ ಡಯಟ್ ಹೇಳಿದ್ದೀನಿ ಅಂದರೆ ಕರೆಕ್ಟಾಗಿ ಉಪಯೋಗಿಸಲಿ. ಎಕ್ಸಸೈಸ್ ಮಾಡುವಂಥದ್ದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡುವಂಥದ್ದು, ಯೋಗಾಸನ ಮಾಡುವಂಥದ್ದು, ಪ್ರಾಣಾಯಾಮ ಮಾಡುವಂಥದ್ದು, ಲೈಟ್ ವಾಕಿಂಗ್ ಮಾಡುವಂಥದ್ದು, ಇವೆಲ್ಲ ಮಾಡಿದಾಗ ದೇಹದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ರಕ್ತ ಪರಿಚಲನೆ ಚೆನ್ನಾಗಿದ್ರೆ ರಕ್ತ ಎಲ್ಲ ಕಡೆಗೂ ಚೆನ್ನಾಗಿ ಸಿಗುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುತ್ತೆ. ಹಾರ್ಟು ಕೂಡ ಕಾರ್ಡಿಯೋ ಪಲ್ಮನರಿ ಎಕ್ಸಸೈಸ್ ಕೂಡ ಚೆನ್ನಾಗುತ್ತೆ. ಸೊ ಹಾಗೆ ನಿಮ್ಮ ರಕ್ತ ಪರಿಚಲನೆ ಅಂತ ಅನಿಮಿಯಾ ಚೆನ್ನಾಗಾದರೆ ಸೈಡ್ ಎಫೆಕ್ಟ್ಸ್ ಏನಿದೆಯಲ್ಲ, ಸುಸ್ತಾವಂತೆಲ್ಲ ಕವರ್ಡ್ ಆಗುತ್ತೆ. ಸೊ ಹಾಗೆ ಡಯಟು, ಎಕ್ಸಸೈಸ್, ಲೈಫ್ ಸ್ಟೈಲ್ ಭಾಳ ಇಂಪಾರ್ಟೆಂಟ್ ಅಲ್ವಾ. ನೀವು ಕ್ರಾನಿಕ್ ಆಲ್ಕೋಹಾಲ್ ಆಗಿದ್ದರೆ, ಕ್ರಾನಿಕ್ ಸ್ಮೋಕರ್ ಆಗಿದ್ದರೆ, ಅಥವಾ ನಿಮಗೆ ಮಲ್ಕೊಳ್ಳುವ ದಿನಚರಿ ಸರಿಗಿಲ್ದರೆ, ನಿದ್ದೆ ಸರಿಯಾಗಿ ಸಿಗಲ್ಲ, ಸ್ಟ್ರೆಸ್ ಜಾಸ್ತಿ ಇತ್ತು, ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಕೂಡ ಅನಿಮಿಯಾ ಆಗೋ ಚಾನ್ಸ್ ಇದ್ದೇ ಇರ್ತದೆ. ಸೊ ಹಾಗಾಗಿ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು. ಆದಷ್ಟು ಕಾಫಿ ಟೀಯನ್ನು ಅವಾಯ್ಡ್ ಮಾಡಿ. ಕೆಫಿನ್ನು ಮತ್ತು ಅದರಲ್ಲೆಲ್ಲ ಟೀಯಲ್ಲೂ ಕೂಡ ಕೆಲವು ಅಂಶಗಳು ನಿಮ್ಮನ್ನ ಐರನ್ ಡಿಫಿಷಿಯನ್ಸಿ ಮಾಡೋ ಚಾನ್ಸ್ ಇರುತ್ತೆ. ಹಾಗಾಗಿ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರ್ಬೇಕು. ಕಾಫಿ ಟೀನ ಅವಾಯ್ಡ್ ಮಾಡಿ, ಎನರ್ಜಿ ಡ್ರಿಂಕ್ಸ್ ಅಂತ ಅದನ್ನು ಅವಾಯ್ಡ್ ಮಾಡಿ, ಕಾರ್ಬೋಹೈಡ್ರೇಟೆಡ್ ಫುಡ್ನ ಅವಾಯ್ಡ್ ಮಾಡಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಅಲ್ವಾ. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಆಗೋದ್ರಿಂದ ನಿಮಗೆ ಅನಿಮಿಯಾ ಬರೋ ಚಾನ್ಸಸ್ ಕಡಿಮೆ, ಬಂದರೂ ಅದನ್ನು ಟ್ಯಾಕಲ್ ಮಾಡೋದು ಈಸಿ ಆಗುತ್ತೆ. ಸೊ ಹಾಗೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿದ್ರೆ ನಿಮ್ಗೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ಚೆನ್ನಾಗಿ ಸಿಗುವಂಥದ್ದು. ಸೊ ಹಾಗಾಗಿ ಡೇ 7 ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಗೆ ಇಂಪಾರ್ಟೆಂಟು, ಅದನ್ನು ಫಾಲೋ ಮಾಡಿ. ನಾನು ಡೇ 1 ಡೇ 7 ತನಕ ಏನು ಮಾಡಬೇಕು ಅದನ್ನೆಲ್ಲ ಜೊತೆಗೂ ಮಾಡ್ಬೋದು, ಮತ್ತು ನಿರಂತರವಾಗಿ ಕಂಟಿನ್ಯೂ ಮಾಡಬೇಕು ಅಲ್ವಾ. ಸೊ ಹಾಗೆ ಕಂಟಿನ್ಯೂ ಮಾಡಿದಾಗ, ಯಾಕೆ ರಕ್ತ ನಿಮಗೆ ಎವ್ರಿ ಡೇ ಮಂತ್ಲಿ 30 ಡೇಸ್ಗೂ ಮಂತ್ಲಿ ನಮಗೆ ಹೊಸ ರಕ್ತ ಬರ್ತಾ ಇತ್ತು. 120 ಡೇಸ್ ಒಂದು RBCs ಕೆಲಸ ಮಾಡೋದು 3 months. ಅದಾದ್ಮೇಲೆ ಹೊಸ RBCs ಕ್ರಿಯೇಟ್ ಆಗಬೇಕು. ಹೊಸ RBCs ಅಂದರೆ ಹೊಸದೆಲ್ಲ ಇನ್ಪುಟ್ ಬೇಕು. ನೀವು ಹೊಸದು ವಿಟಮಿನ್ಸ್ ಬೇಕು, ಹೊಸ ಐರನ್ ಬೇಕು, ಹೊಸ ವೈಟಮಿನ್ B12, ಫೋಲಿಕ್ ಆ್ಯಸಿಡ್ ಬೇಕು. ಸೊ ಹಾಗಾಗಿ ಇದು ಎವ್ರಿಡೇ ಆಗುವಂಥ ಪ್ರಕ್ರಿಯೆ. ಯಾವಾಗಲೂ ಒಂದು ವಾರ 10 ದಿವಸ ಮಾಡಿ ನಿಲ್ಲಿಸ್ಬಿಟ್ರೆ ಇಂಪ್ರೂವ್ ಆಗ್ಬಿಡ್ತೀನಿ, ಹಂಗಲ್ಲ. ಎವ್ರಿಡೇ ಆಗುವಂಥ ಇದು ಪ್ರಕ್ರಿಯೆ. ಸೊ ಹಾಗಾಗಿ ನಿಮ್ಮ ಲೈಫ್ ಸ್ಟೈಲ್, ಲಾಂಗ್ ಟರ್ಮ್ ಲೈಫ್ ಟೈಮ್ ಕೂಡ ಈ ರೀತಿ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ಅನಿಮಿಯಾ ಆಗೋದು ಅವಾಯ್ಡ್ ಆಗುತ್ತೆ. ಸುಸ್ತಾಗುವಂಥದ್ದು, ಲೇಸಿನೆಸ್ಸು, ಬಿಳ್ಚ್ಕೊಂಡು ಹೋಗಿರ್ತಾವೆ ಎಲ್ಲ ಅವಾಯ್ಡ್ ಆಗುತ್ತೆ. ಗೆಳೆಯರೇ, ಕನ್ಕ್ಲೂಷನ್ ನಿಮ್ಗೆ ಹೇಳಿದ್ನಲ್ಲ, ಅನಿಮಿಯಾ ಸೈಲೆಂಟಾಗಿ ಗೊತ್ತಿರುತ್ತೆ, ನಮ್ಗೆ ಗೊತ್ತೇ ಇರಲ್ಲ. ಸುಸ್ತು ಯಾಕೋ ಸರ್ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ. ಅನಿಮಿಯಾ ಲಾಂಗ್ ಟರ್ಮ್ ಇದ್ದರೆ ಅನಿಮಿಯಿಂದ ಎಷ್ಟೊಂದು ತೊಂದರೆ ಆಗ್ಬೋದು. ಹಾರ್ಟಿಗೆ ತೊಂದರೆ ಆಗ್ಬೋದು, ಮಕ್ಳಿಗೆ ಗ್ರೋತ್ ಸರಿ ಆಗಲ್ಲ. ಪ್ರೆಗ್ನೆಂಟ್ ವುಮಲ್ಲಿ, ಲ್ಯಾಕ್ಟೇಟಿಂಗ್ ವುಮಲ್ಲಿ ಯಾರು ಹಾಲು ಕುಡಿಸ್ತಾ ಇರ್ತಾರೆ ಅವ್ರಿಗೆ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗಲ್ಲ, ಅವರು ಕೂಡ ಕುಸ್ತು ಹೋಗ್ಬಿಡ್ತಾರಲ್ವಾ, ಬಿಳ್ಚ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅನಿಮಿಯಾ ನೆಗ್ಲೆಕ್ಟ್ ಮಾಡೋದು ಬೇಡ. ಸಿಂಪಲ್ ಆಹಾರ ಪದ್ಧತಿಯಲ್ಲಿ ಹೇಗೆ ನೀವು ಅನಿಮಿಯನ್ ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ. ಡೇ 1 ಡೇ 7 ಯಾವ ಆಹಾರ ಪದ್ಧತಿ ತೊಗೊಳ್ಬೇಕಂತೆಲ್ಲ. ಇದು ನೀವೊಬ್ಬರೇ ನೋಡಬೇಡಿ. ನಿಮ್ಮ ಮನೇಲಾದರೂ ಪ್ರೆಗ್ನೆಂಟ್ ಇದ್ದರೆ ಅಥವಾ ಮದುವೆ ಆಗಿರ್ತಾರೆ, ಅಬೌಟ್ ಟು ಪ್ರೆಗ್ನೆಂಟ್, ಗುಡ್ ನ್ಯೂಸ್ ಇಲ್ವಾ ಅಂತ ಕೇಳ್ತೈತಿ ಅಂಥವ್ರಿಗೆ, ಚಿಕ್ಕ ಮಕ್ಕಳಿಗೆ, ವಯೋವೃದ್ಧರಿಗೆ ದಯವಿಟ್ಟು ವಿಡಿಯೋನ ತೋರಿಸಿ. ಚಿಕ್ಕ ಪುಟ್ಟ ಮಾಡಿಫಿಕೇಷನ್ ಆಹಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಅನಿಮಿಯನ್ನು ನಾವು ಪೂರ್ತಿ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡ್ಬೋದು. ಅನಿಮಿಯಿಂದಾಗುವಂಥ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ನಾವನ್ನೆಲ್ಲ ಅವಾಯ್ಡ್ ಮಾಡೋಂತೆ ಆಯಿತಾ. ಸೊ ನನ್ನ ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ. ತಪ್ಪದೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ವಿಶ್ ಯು ಹ್ಯಾಪಿ ಹೆಲ್ತಿ ಲೈಫ್.